ರೌಡಿ ಶೀಟರ್ ಬಿಕ್ಲು ಶಿವ ಭೀಕರ ಕೊಲೆ ಪ್ರಕರಣಕ್ಕೆ ಶಾಸಕ ಭೈರತಿ ಬಸವರಾಜ್ ಸಲ್ಲಿಸಿದ ಜಾಮೀನು ಅರ್ಜಿ. ರೌಡಿ ಶೀಟರ್ ಬಿಕ್ಲು ಶಿವ ಭೀಕರ ಕೊಲೆ ಪ್ರಕರಣ ಶಾಸಕ ಭೈರತಿ ಬಸವರಾಜು ಸಲ್ಲಿಸಿದ್ದ ಜಾಮೀನು ಅರ್ಜಿ ವಿಚಾರಣೆ ಕುರಿತಂತೆ ಭೈರತಿ ಜಾಮೀನು ಅರ್ಜಿ ವಿಚಾರಣೆಗೆ ನಾಳೆಗೆ ಮುಂದೂಡಿಕೆಯನ್ನ ಮಾಡಲಾಗಿದೆ. ಹೈಕೋರ್ಟ್ನ ಏಕಸದಸ್ಯ ಪೀಠದಿಂದ ಮಹತ್ವದ ಆದೇಶ ಬಂದಿರುವಂತದ್ದು. ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿದ ಹೈಕೋರ್ಟ್. ಇದೀಗ ಬಿಕ್ಲು ಶಿವ ರೌಡಿ ಶೀಟರ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭೈರತಿ ಬಸವರಾಜ್ ಅವರು ಕೂಡ ಜಾಮೀನನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. ಈಗ ಈ ಅರ್ಜಿ ವಿಚಾರಣೆಯನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಹೈಕೋರ್ಟ್ ಕೂಡ ಈ ಬಗ್ಗೆ ಆದೇಶವನ್ನ ಹೇಳಿರುವಂತದ್ದು. ಈಗಾಗಲೇ ಏನು ರೌಡಿ ಶೀಟರ್ ಬಿಕ್ಲು ಶಿವ ಅಲ್ಲಿ ಕೊಲೆ ಆಗುತ್ತೆ, ಈ ಒಂದು ಕೊಲೆ ಪ್ರಕರಣದಲ್ಲಿ ಏನು ಮನೆಯ ಮುಂದೆ ಅಂದ್ರೆ ಮನೆಯಿಂದ ಸ್ವಲ್ಪ ದೂರದ ಜಾಗದಲ್ಲಿ ಮನೆಯ ಮುಂದೆ ಅವರ ತಾಯಿಯ ಮುಂದಿನೇ ಒಂದು ಬಿಕ್ಲು ಶಿವ ಅಲ್ಲೇ ಕೊಲೆ ಆಗುತ್ತೆ. ಇನ್ನು ಒಂದು 15 ಜನರ ಗುಂಪು ಬಂದು ಬಿಕ್ಲು ಶಿವನ ಕೊಲೆಗೈತಾರೆ. ಈ ವಿಚಾರದಲ್ಲಿ ಈ ಒಂದು ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರ ಹೆಸರು ಕೂಡ ಮುನ್ನೆಲೆಗೆ ಇರುವಂತದ್ದು. ಹೀಗಾಗಿ ಒಂದು A5 ಆಗಿದ್ದಾರೆ ಅಂತ ಹೇಳ್ಬೋದು ಈ ಒಂದು ಪ್ರಕರಣದಲ್ಲಿ. ಸೊ ಹೀಗಾಗಿ ಮುನ್ನೆಲೆಗೆ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಧ್ಯಂತರ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಯನ್ನ ನಾಳೆಗೆ ಹೈಕೋರ್ಟ್ ಮುಂದೂಡಿಕೆಯನ್ನ ಮಾಡಿರುವಂತದ್ದು. ಈಗಾಗಲೇ ಸುಮಾರು ಸರತಿ ಒಂದು ಜಾಮೀನಿಗೆ ಅರ್ಜಿ ಕೋರಿ ಅಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಪ್ರತಿಯೊಂದು ಅರ್ಜಿ ಕೂಡ ಅಲ್ಲಿ ಸಿಗ್ತಾ ಇರಲಿಲ್ಲ, ಜಾಮೀನು ಅರ್ಜಿಗೆ ಸಿಗ್ತಾ ಇರಲಿಲ್ಲ. ಇದೀಗ ಕೂಡ ಕೋರ್ಟ್ ಸಹಿತ ಜಾಮೀನು ಅರ್ಜಿಯನ್ನ ಮುಂದೂಡಿಕೆ ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಇದೀಗ ಏನು ಭೈರತಿ ಬಸವರಾಜ್ ಅವರ ಈ ಒಂದು ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಕುರಿತಂತೆ ಜಾಮೀನು ಅರ್ಜಿ ಇದೀಗ ನಾಳೆಗೆ ಮುಂದೂಡಿಕೆ ಆಗಿರುವಂತದ್ದು. ಏನೆಲ್ಲ ಮಾಹಿತಿ ಇದೆ ಅರುಣ್ ಈ ಬಗ್ಗೆ? ವಂದನಾ, ಏನಂದ್ರೆ ಏನು ಭೈರತಿ ಬಸವರಾಜ್ ಅವರು ಈ ಒಂದು ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನನ್ನ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ಪಡ್ಕೊಂಡಿದ್ರು. ಸೊ ಇದನ್ನ ರದ್ದು ಕೋರಿ ಏನು ಇದೀಗ CID ಪೊಲೀಸರು ಒಂದು ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಈ ಒಂದು ಅರ್ಜಿಯ ವಿಚಾರಣೆ ಏನು ಇವತ್ತು ಹೈಕೋರ್ಟ್ ನಲ್ಲಿ ವಿಚಾರಣೆ ಬಂದಿರುವಂತದ್ದು. ಸೊ ಬಂದಂತ ಸಂದರ್ಭದಲ್ಲಿ ಸಂದೇಶ್ ಚೌಟ ಅವರು ಒಂದು ಅರ್ಜಿದಾರರ ಪರವಾಗಿ ಒಂದು ವಾದವನ್ನ ಮಾಡಿದ್ರು. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ 5 ತಿಂಗಳು 10 ದಿನಗಳು ಆದ್ರೂ ನಂತರನು ಸಹ ಏನೋ CID ಪೊಲೀಸರು ಯಾವುದೇ ರೀತಿ ಅಂತ ಪ್ರಗತಿಯನ್ನ ಮಾಡಿಲ್ಲ. ಯಾಕಂದ್ರೆ ಚಾರ್ಜ್ ಶೀಟ್ ಅನ್ನ ಬಿಟ್ಟು ಬೇರೆ ಈ ಒಂದು ಪ್ರಕರಣದಲ್ಲಿ ಮಾಡಿಲ್ಲ ಅಂತ ಒಂದು ಹೇಳಿರುವಂತದ್ದು. ಜೊತೆಗೇನಂದ್ರೆ ಈ ಒಂದು ಪ್ರಕರಣದಲ್ಲಿ ಏನು CID ಅಂದ್ರೆ ಪೊಲೀಸರಿಗೆ ಈ ಒಂದು ಪ್ರಕರಣ ವರ್ಗಾವಣೆ ಆಗೋಕೆ ಮುನ್ನ ಸ್ಥಳೀಯ ಪೊಲೀಸರು ಸಹ ವಿಚಾರಣೆಯನ್ನ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಅವರು 2 ಬಾರಿ ವಿಚಾರಣೆಗೆ ಹಾಜರಾಗಿದ್ರು. ಆ ಒಂದು ಸಂದರ್ಭದಲ್ಲಿ ಅವರ ವಿರುದ್ಧ ಯಾವುದೇ ರೀತಿಯಂತ ಒಂದು ಕೊರಪ್ಟಿವ್ ಸ್ಟೆಪ್ಸ್ ಅನ್ನ ತಗೋಬಾರ್ದು, ಅಂದ್ರೆ ಬಲವಂತದ ಕ್ರಮ ಕೈಗೊಳ್ಳಬಾರ್ದು ಅಂತ ಸಹ ಒಂದು ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು. BNS 35(3) ಅಡಿಯಲ್ಲಿ ಒಂದು ಸೂಚನೆಯನ್ನ ಕೊಟ್ಟಿತ್ತು. ಆ ನಂತರ ಅದೇ ರೀತಿ ಅವರು ವಿಚಾರಣೆಗೆ ಹಾಜರಾಗಿದ್ರು. ನಂತರ ಪೊಲೀಸರು ಸಹ ಹೇಳಿಕೆಯನ್ನ ಪಡ್ಕೊಂಡಿದ್ರು. ಅದಾದ ನಂತರ ಏನು ಒಂದು ಪ್ರಕರಣವನ್ನು CIDಗೆ ವರ್ಗಾವಣೆ ಮಾಡಿತ್ತು. CIDಗೆ ವರ್ಗಾವಣೆ ಆದ ನಂತರ ಆಯ್ತು ಸೆಷನ್ಸ್ ಕೋರ್ಟ್ ಜಾಮೀನನ್ನ ಓಕೆ, ಧನ್ಯವಾದಗಳು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ. ಈಗಾಗಲೇ ಅರ್ಜಿ ವಿಚಾರಣೆಯನ್ನ ನಾಳೆಗೆ ಕೋರ್ಟ್ ಕೂಡ ಮುಂದೂಡಿರುವಂತದ್ದು. ಈ ಕುರಿತಂತೆ ಸುಮಾರು ಸತಿ ಜಾಮೀನು ಅರ್ಜಿಯನ್ನ ಸಹಿತ ಸಲ್ಲಿಸಿದ್ರು. ಆದ್ರೆ ಇದೀಗ ಕೋರ್ಟ್ ಸಹಿತ ನಾಳೆಗೆ ಮುಂದೂಡಿಕೆಯನ್ನ ಮಾಡಿದೆ.